ಹಿಮ್ಮಡ ಕೆಳಗಡೆ ಫೀಟ್ ಈಗ ಹಿಮ್ಮಡ ನೋವು ಕಮ್ಮಿ ಆಗಿದೆ ಆಲ್ಮೋಸ್ಟ್. ತಲೆನೋವು ಇಲ್ಲ ಈಗ. ಗ್ರೇಟ್ ಅಮ್ಮ. 50 days ನಲ್ಲಿ ಬಂದಿಲ್ಲ ನನಗೆ ಹೊಟ್ಟೆ. 15 ದಿನದಲ್ಲೇ ಕೈ ಸುರಿತು ಅಂತೆ. ಆಮೇಲೆ ತಲೆ ಸುತ್ತದೆಲ್ಲ ಹೊರಟೋಯ್ತು. ರಿಕವರ್ಡ್ ಲೈಕ್ ಎನಿಥಿಂಗ್ ಇನ್ ಎ ಮಂತ್ ಮೀನ್ಸ್ ಐ ಕೆನಾಟ್ ಇಮ್ಯಾಜಿನ್. I followed everything what you suggested me. ಸರಿ ಗ ಮ ಮ ಗರಿ ಗ ಮ ಪ ದ ನಿ ಸರಿ ದ ನಿ ದ ನಿ ದ ಸರಿ ದ ನಿ ಸರಿ ಗರಿ ಸರಿ ರ ಸರಿ ದ ನಿ ಸರಿ ಗ ಮ ಮ ಗರಿ ದ ನಿ ರೆ ಸರಿ ದು ಪ ನ ದ. ನಮಸ್ಕಾರ ವಿಶ್ವ ಬಂಧುಗಳಿಗೆ. ಸರ್ ನಮಸ್ತೆ. ನಮಸ್ತೆ. ಡಾಕ್ಟರ್ ಎಸ್.ಎಂ. ರಾಜು. ಇವತ್ತು ಇಸ್ಕೆಮಿಯಾ ಅಂದರೆ ಬ್ರೈನ್ಗೆ ಏನೇ ತೊಂದರೆ ಆಗ್ಬಿಟ್ರೆ ಭಯ ಪಟ್ಬಿಡ್ತಾರಲ್ಲ ಸರ್. ಸೆರೆಬ್ರಲ್ ಇಸ್ಕೆಮಿಯಾ. ಸೆರೆಬ್ರಲ್ ಇಸ್ಕೆಮಿಯಾ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಸರ್ ಇದ್ದಾರೆ, ಸರ್ ಹೇಳಿ ಸರ್. ಒಂದು ಹೇಳ್ತೀನಿ, ಲಾಸ್ಟ್ ಇಯರ್ ನಾನು ವಾಷಿಂಗ್ಟನ್ DC ಇದ್ದೆ. ಅಫ್ಕೋರ್ಸ್ ಈ ವರ್ಷನೂ ಹೋಗಿದ್ದೆ. ಅಕ್ಟೋಬರ್ 29 ಇಂದ. ಅದು ಅಲ್ಲಿಂದ ಬಂದಿದ್ದೀವಾಗ ನೀವು? ರಾತ್ರಿ ಎಲ್ಲ ಇದು ಜಟ್ಲಾಗಿತ್ತು. ಅಲ್ಲಿ ಹೋದ ತಕ್ಷಣ ರೆಸ್ಟ್ ಆಗಲಿಲ್ಲ. ಮತ್ತೆ ಈವ್ನಿಂಗ್ ಲೋಕಲ್ ಇಂಡೋ ಅಮೇರಿಕನ್ಸ್ ಪಾರ್ಟಿ ಕರ್ಕೊಂಡೋದ್ರು. ವಾಪಸ್ ಬರೋತ್ತಿಗೆ 3 AM ಆಯಿತು. ಓಕೆ, ಆಮೇಲೆ ಎಗೇನ್ ಮಾರ್ನಿಂಗು 6 o'clock ಕೆಲವು ಪೇಷಂಟ್ಸ್ ಬರ್ಬೇಕಂತಿದ್ರು ಫಿಲಡೆಲ್ಫಿಯಿಂದ. ಸೊ ನಾನೇನು ಮಾಡಿದೆ, 6 o'clock ಬರ್ಬೇಕಂದ್ರೆ 5:30 ಎದರಬೇಕು. ಸೊ 2 ಗಂಟೆ 3 ಗಂಟೆ ನಿದ್ದೆ ಮಾಡಿದ್ದು ಆಯಿತು. ಸೊ ಪೇಷಂಟ್ ಬಂದರು, ಆಯ್ತು ನೋಡಿದ್ರು. ಮತ್ತೆ ಪ್ರೋಗ್ರಾಮ್ 10 ಗಂಟೆಗೆ. ಸೊ ಲಕ್ಕಿಲಿ ನಂದೇನೆ ಫಸ್ಟ್ ಟಾಕ್ ಇತ್ತು ರಿಗಾರ್ಡಿಂಗ್ ನನ್ನ ರಿಸರ್ಚ್ ವರ್ಕ್ ಎಲ್ಲ. ಸೊ ಎಲ್ಲ ಆಯಿತು. ಆಚೆ ಬಂದ ತಕ್ಷಣ ಎಲ್ಲ ಪ್ರಣಾಮ ಮಾಡಕ್ಕೆ ಬಂದರು. ಅಲ್ಲಿ ನಾರ್ತ್ ಕಲ್ಚರಲ್ಲಿ ತುಂಬ ಪ್ರಣಾಮ ಮಾಡೋದಂದ್ರೆ ಕಾಲಿಗೆ ನಮಸ್ಕಾರ ಮಾಡಿಬಿಟ್ಟು ಮಾಡೋದು. ನನಗೆ ಅಷ್ಟೊತ್ತಿಗೆ ಈ ಅರ್ಧ ಕಾಣಿಸ್ತಾ ಇಲ್ಲ. ಯು ಕ್ಯಾನ್ ಇಮ್ಯಾಜಿನ್. ಮಾತಾಡ್ತಾ ಇದ್ದಾರೆ, ನಾನು ಟಾಲರೇಟ್ ಮಾಡಿಕೊಡ್ತಾ ಇದ್ದೀನಿ. ಯಾಕೆಂದ್ರೆ ಒಂಥರ ಅವರು ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ದರೆ ನನಗೆ ಭಯ ಬಂದ್ಬಿಡ್ತು. ಸೊ ಎನಿವೆ ಸ್ಟ್ರೋಕ್ ಆಗಿದೆ ನನಗೆ. ಎನಿವೆ ನಾನು ಸ್ಟ್ರೋಕ್ ಪೇಷಂಟ್ಸ್ನ ಎಷ್ಟೋ ಜನ ಟ್ರೀಟ್ ಮಾಡಿದ್ದೀನಿ. ನನಗೆ ನಾನೇ ಟ್ರೀಟ್ ಮಾಡ್ಕೊಳ್ತೀನಿ ಅಂತ ಅಂದ್ಕೊಂಡು. ಸರ್ ನಿಮ್ಗೆ ಬಲಗಡೆ ಕಾಣಲ್ಲ ಅಂದರೆ? ಪೂರ್ತಿ ಇದು ಕಾಣ್ತಾ ಇಲ್ಲ ಅಂದರೆ ಏನೂ ಕಾಣ್ತಾ ಇಲ್ಲ, ಇಷ್ಟೇ ಕಾಣ್ತಾ ಇತ್ತ. ಈಗ ನಿಂತ್ಕೊಂಡಿದ್ದಾರೆ, ಬಲಗಣ್ಣು ಕೆಲಸ ಮಾಡ್ತಾ ಇಲ್ಲ, ಬಡಂಗಲ್ ಕೆಲಸ ಮಾಡ್ತಾ ಇಲ್ಲ, ರೈಟ್ ಐ ಕೆಲಸ ಮಾಡ್ತಾ ಇಲ್ಲ. ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗಿದೆ ಏನೋ. ಅದಕ್ಕೆ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ ಅದಕ್ಕೆ. ಸರಿ ಆಗ್ಬಿಟ್ಟಿದೆ. ಸೊ ಅದಾದ್ಮೇಲೆ ನನ್ನ ಮಗನಿಗೆ ಕೇಳಿದೆ, ಇಮಿಡಿಯೇಟ್ಲಿ ಬಾ ಅಂತಂದೆ. ನಮ್ಮ ಇನ್ನೊಬ್ರು ಅಸಿಸ್ಟಿಂಗ್ ಪರ್ಸನ್ ಇದ್ರು. ಇಮಿಡಿಯೇಟ್ ಹೇಳಿದೆ, ಐ ವಾಂಟ್ ಟು ಟೇಕ್ ರೆಸ್ಟ್ ಅಂತ. ಸೊ ಈ ರೀತಿ ನಾವು ಅಂದ್ಕೊಂಬಿಟ್ಟ. ಸೊ ಆಲ್ರೆಡಿ ಅವನು ನಮ್ದು ಇನ್ಶೂರೆನ್ಸ್ ಎಲ್ಲ ಇತ್ತು, ಟಾಪ್ ಹಾಸ್ಪಿಟಲ್ ಎಲ್ಲ ಬುಕ್ ಮಾಡಿದ್ದ. ನಾಳೆ ಫಸ್ಟ್ ನಮ್ಗೆ ರೆಸ್ಟ್ ಬೇಕು ಅಂತಂದೆ. ಮತ್ತೆ ಹೋಗಿ ಬೆಡ್ ಮೇಲೆ ಮಲ್ಕೊಂಡಾಗ ಒಂದು 8-10 minutesಲ್ಲಿ ಎಲ್ಲ ಆರಾಮಾಗೋಯ್ತು. ಸೊ ದೆನ್ ಈವ್ನಿಂಗ್ ಈಸ್ ಟೇಕನ್ ದ ಅಪಾಯಿಂಟ್ಮೆಂಟ್. ಥರೋ ಬಾಡಿ ಎಲ್ಲ ಚೆಕ್ ಮಾಡಿದ್ರು. ಆವಾಗ ಹೇಳಿದ್ರು ಜೆಟ್ಲಾಗ್ ಇದೆ, ಅದರಿಂದ ಇದಾಗಿದ್ದು, ಯಾವ ಬ್ಲಡ್ ಲೀಕ್ ಆಗಿಲ್ಲ, ಏನೂ ಇಲ್ಲ ಅಂತ. ಸೊ ಮುಗೀತು. ಸೊ ದಟ್ ಇಸ್ ಅ ಸ್ಟೋರಿ. ಸೊ ಈಗ ನೆನ್ನೆ ಒಂದು ಲೇಡಿದು ಇದು ತಗೊಂಡೆ, ಏನು ಟೆಸ್ಟಿಮೋನಿ. ಆ ಟೆಸ್ಟಿಮೋನಿನಿಂದ ಯಾವ ರೀತಿ ಪ್ರಾಬ್ಲಮ್ಸ್ ಆದರೆ ಜನಕ್ಕೆ ಭಯ ಆಗ್ತೈತೆ, ಇದು ನ್ಯಾಚುರಲ್. ಸೊ ಅದನ್ನು ದೂರ ಮಾಡೋದಕ್ಕೆ ಈ ಟಾಕ್ ಅಂದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಯೋಚನೆ ಮಾಡ್ಕೊಂಡಿದ್ದು. ಹೌದು ಸರ್. ಸಿ ಜನರಲಿ ಏನಂತ ನಾವೇನು MRI ಮಾಡಿಸೋಕು ಇದೆ, ಸೆರೆಬ್ರಲ್ ಇಸ್ಕೆಮಿಯಾ, ಸೆರೆಬ್ರಲ್ ಕಾರ್ಡಿಯಕ್ ಇಸ್ಕೆಮಿಯಾ ಅಂತ ಬೇರೆ ಬೇರೆ ಪಾರ್ಟಿಗೆ ಬ್ಲಡ್ ಸರ್ಕ್ಯುಲೇಷನ್ಸ್ ಆಗಿಲ್ಲ ಅಂತಂದ್ರೆ ಅದನ್ನೇ ಡೆಫಿನೇಷನ್ ಆ ಒಂದು ಇಸ್ಕೆಮಿಯಾ ಅಂತಂದ್ರೆ ವರ್ಡ್ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ. ಅದಾಗ್ತಾ ಇಲ್ಲ ಅಂದ್ರೆ ಊಟ ಹೋಗ್ತಾ ಇಲ್ಲ. ಊಟ ಹೋಗ್ತಾ ಇಲ್ಲ ಅಂತಂದ್ರೆ ಏನು, ನರಿಶ್ಮೆಂಟ್ ಆಗ್ತಾ ಇಲ್ಲ. ಈಗೇನು ಅಲ್ಲಿಂದ ಡಿಟಾಕ್ಸಿಫಿಕೇಶನ್ ಆಗ್ತಾ ಇಲ್ಲ. ಈ ರೀತಿ ನನ್ನ ಒಂದು ಏನು ವಿಜ್ಞಾನ ಇದೆ ನಿಯೋ ಆಯುರ್ವೇದ, ಅದರಲ್ಲಿ ಸೆಲ್ಯುಲಾರ್ ಲೆವೆಲಲ್ಲಿ ಏನು ರಕ್ತನಾಳ ಇದೆ ಅದನ್ನು ಕೆಪಿಲರೀಸ್ ಅಂತೀವಿ. ವೆರಿ ಸ್ಮಾಲ್, 1 micron to 20 micron. 1 micron ಅಂದರೆ 1/1000 mm. ಅಲ್ಲಿ ಈ ಬ್ಲಡ್ ಸರ್ಕ್ಯುಲೇಷನ್ಸ್ ನಂದಾಗುತ್ತೆ. ಆದ್ರಿಂದ ಎಂತೆಂಥ ಪ್ರಾಬ್ಲಮ್ ಇರೋರನ್ನೇ ಹೋಗ್ತಾರೆ. ಸೊ ಈಗ ಒಂದು ಕೇಸ್ ಹೇಳ್ತೀನಿ, ಯಾಕೆ ಇದನ್ನು ನಾನು ಈಗ ಹೇಳ್ತಾ ಇದ್ದೀನಿ ಅಂದರೆ, ನೆನ್ನೆ ಒಂದು 125 ಪೇಷಂಟ್ ನೋಡಿದ್ದೀನಿ. ಬಂದವರೆಲ್ಲದೂ ಅದೇ ಹೇಳ್ತಾ ಇದ್ರು, ಸರ್ ಹಿಂಗಾಯ್ತು ಹಿಂಗಾಯ್ತು. ಇನ್ನು ಕೆಲವರೆಲ್ಲ ಹಿಂಗೆ ಪ್ರಾಬ್ಲಮ್ ಇದೆ, ಹಿಂಗೆ ಪ್ರಾಬ್ಲಮ್ ಇದೆ. ಅದರಲ್ಲಿ ಒಬ್ಬ ಲೇಡಿ ಬಂದರು. ಇದನ್ನು ಕೇಳಿ ನಿಮ್ಗೆ ಆಶ್ಚರ್ಯ ಅನಿಸುತ್ತೆ. ಅವರು 3 months ತಲೆ ಸುತ್ತಾಕಿಡ್ತು. 3 months ಮುಂಚೆ
3 ತಿಂಗಳಿಂದ ಈ ಸಮಸ್ಯೆ ಬಂತು. ಏನು ಒಂದಲ್ಲ, ಹ್ಮ್ ಮಲ್ಟಿಪಲ್ ಸಮಸ್ಯೆ. ಹ್ಮ್ ಒಂದು, ಬಲಗೈ ಪೂರ್ತಿ ಆಕ್ಟಿವ್ ಇಲ್ಲ. ಹ್ಮ್ ಲೆಕ್ಕ ಹಾಕೊಳ್ರಿ, 40 ವರ್ಷದ ಲೇಡಿ, ಶಿಸ್ ಯಂಗ್ ಲೇಡಿ, ಇನ್ನೂ 60 ವರ್ಷದ ಮೇಲೆ ಲೈಫ್ ಇದೆ, ಕೈಯೇ ಇಲ್ಲ ಅಂದ್ರೆ ಹೆಂಗಾಗುತ್ತೆ? ಹೌದು. ನಂಬರ್ 1 ಹಾ. ಅಟ್ ಎ ಟೈಮ್. ಹ್ಮ್ ನಂಬರ್ 2 ತಲೆನೋವು ಸಿವಿಯರು. ಹ್ಮ್ ನಂಬರ್ 3 ಜುಲಾಡೋದು. ಹ್ಮ್ ಆ ರೀತಿ ಆಯ್ತು. ಜನರಲಿ ಇದು ನೆಕ್ಸ್ಟ್ ಸ್ಟ್ರೋಕ್ ಆಗೋಕ್ಕೆ ಸಿಂಪ್ಟಮ್ಸ್ ಅಂತೂ ಇರುತ್ತೆ ಮೆಡಿಕಲ್ ಸೈನ್ಸ್ ಓಕೆ, ಲಕ್ಷಣಗಳು. ಲಕ್ಷಣಗಳು. ಸೊ ಇವರು ಎಲ್ಲ ಕಡೆ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. ಸೊ ಕೊನೆಯಲ್ಲಿ ನಿಮ್ಮ ಗ್ರೇಟ್ ಚಾನಲ್ ಅನ್ನ ಮುಖಾಂತರ ಯಾರೋ ನೋಡಿದ್ದಾರೆ, ಒಳ್ಳೇದಾದ್ರೆ ಸಾಕು. ಅವರು ಹೇಳಿದ್ದಾರೆ ಹಿಂಗೆ ರಾಜು ಸಾಹೇಬ್ರ ಹತ್ರ ಹೋಗ್ರಿ ಅಂತ. ವಿತ್ ಅಲೋಪತಿಕ್ ಮೆಡಿಕೇಶನ್ ತಗೊಂಡಿದ್ದಾರೆ ಟ್ರೀಟ್ಮೆಂಟ್ ಪಾಸ್ಟ್ 2 months. ನಮ್ದು 1 ತಿಂಗಳು ವಿತ್ ಅಲೋಪತಿಕ್ ಮೆಡಿಕೇಶನ್ಸ್ ತಗೊಂಡಿದ್ದಾರೆ. 15 ದಿನದಲ್ಲೇ ಕೈ ಸೊರೀತಂತೆ. 1 ತಿಂಗಳಿಗೆ ಆಲ್ಮೋಸ್ಟ್ 100% ಸೊರಗಿದ್ದೇನೆ ಅಂತ ನನಗೆ ಟೆಸ್ಟ್ ಮನಿ ಕೊಟ್ಟಿದ್ರು. ಒಂದೇ ತಿಂಗಳು ಸರ್? ಒಂದೇ ತಿಂಗಳು. ಅಂದ್ರೆ ಅಷ್ಟು ಪವರ್ ಇದೆ ಇದು. ನಾನು ಮಾಡಿರೋ ಒಂದು ಆವಿಷ್ಕಾರ, ಆ ಮಾಡಿರೋ ಒಂದು ಊಟದ ಪದ್ಧತಿ, ಏನ್ ತಿನ್ನಬೇಕು ಏನ್ ತಿನ್ನಬಾರ್ದು, ಸೊ ಆ ರೀತಿ ನಾವು ಚೆನ್ನಾಗಿ ಆಗ್ತೀವಿ. ಯಾಕೆಂದ್ರೆ ನಾನು ಯಾಕೆ ಇದನ್ನೆಲ್ಲ ಹೇಳ್ತೇನೆ ಅಂದ್ರೆ, ಪ್ರತಿಯೊಬ್ರು ಪ್ರತಿ ಭಾನುವಾರ ನಿಮ್ಮದಕ್ಕೆ ನೋಡಕ್, ನಿಮ್ಮದು ಏನೋ ಎಪಿಸೋಡ್ ನೋಡೋದಕ್ಕೆ ಕಾಯ್ತಾ ಇರ್ತಾರಂತೆ. ಅದಕ್ಕೆ ಅವ್ರು ಹೇಳ್ತಾರೆ, ಸರ್ ಪ್ರತಿ ಎಪಿಸೋಡಲ್ಲೂ ಒಂದಲ್ಲ ಒಂದು ನೀವು ಹೊಸದೇ ತೋರಿಸಿ. ಹೌದು, ಆವಾಗ ಜನಕ್ಕೆ ಸ್ಪಂದಿಸ್ತೈತೆ. ಆ ಪ್ರಾಬ್ಲಮ್ ಇರೋರಿಗೆಲ್ಲನ ಆ ಒಂದು ಏನು ಪೇಷಂಟ್ ಚೆನ್ನಾಗದವ್ರು ಹೇಳ್ತಾರೆ, ಆದ್ರಿಂದ ಇನ್ನೂ ಅವ್ರ ಉತ್ಸಕ್ಕಾಗಿ ಅಂತ ಪ್ರಾಬ್ಲಮ್ ಇರೋರೆಲ್ಲ ಸಾಲ್ವ್ ಮಾಡ್ಕೊಳ್ತಾರೆ ಅಂತ. ಸೊ ಈಗ ನಿಮ್ಮದು ಅಷ್ಟು ಫಾಸ್ಟ್ ಆಗಿ ಜನಕ್ಕೆ ಇದು ಮಾಡ್ತಾರೆ ಅಂದ್ರೆ, ನೀವು 100% ರಿಯಲ್ ಆಗಿ ಫೋಕಸ್ ಮಾಡಿ ಆ ಜನರಿಗೆ ಒಳ್ಳೇದಾಗಲಿ ಅಂತ ಇದು ಮಾಡೋದ್ರಿಂದನೇ ಇವತ್ತು ಮಾಡ್ತಾ ಇರೋದು. ನೋಡಿ, ನೀವು ನಾನು ಹೇಳ್ತೀನಿ, ಈಗೇನು ನೀವಂತೂ ಯಾರು ಕಾಂಪಿಟೇಟರ್ಸ್ ಎಲ್ಲ ನಿಮ್ಮದೇ ಒಂದು, ಹೌದು, ನಿಮ್ಮದು ಇದನ್ನೆಲ್ಲ ಇದು ಮಾಡಿ ಸೋ ಮೆನಿ ಅದರ್ ಸ್ಟೇಟ್ಸ್ನವರು ಇದು ಹಿಂಗಾಗುತ್ತಾ, ಇದನ್ನ ಈಗ ಬೇರೆ ಹಿಂದಿ ಇಂಗ್ಲಿಷ್ ವೀಕ್ಷಕರಿಗೆ ಹೇಳಬೇಕು ಅಂದ್ರೆ, ಬೆಳಿಗ್ಗೆ 11 ಗಂಟೆಗೆ ಕನ್ನಡ ಹಾಕ್ತೀವಿ ಮೊದಲು. ಈ ಒಂದು ಟಾಪಿಕ್ ಮೊದಲು ಕನ್ನಡದಲ್ಲಿ ಬರ್ತದೆ, ಮಧ್ಯಾಹ್ನ 2 ಗಂಟೆಗೆ ಇದೇ ಟಾಪಿಕ್ ಇಂಗ್ಲಿಷಲ್ಲಿ ಬರ್ತದೆ. ಇದೇ ವಿಷಯವನ್ನ ಸಂಜೆ 5 ಗಂಟೆಗೆ ಹಿಂದಿಯಲ್ಲಿನೂ ಕೇಳ್ಬೋದು. ಎಷ್ಟು ಜನಕ್ಕೆ ಅನುಕೂಲ ಆಗ್ತದೆ. ಅದಕ್ಕೇನೆ ಈಗ ನೋಡಿ, ಈ ಒಂದು ಪ್ರಾಬ್ಲಮ್ ಅಂತು ಅಂದ್ರೆ ಮನುಷ್ಯನಿಗೆ ಎಷ್ಟು ಸೈಕಾಲಜಿಕಲಿ ಯೋಚನೆ ಆಗ್ತದೆ ಅಂದ್ರೆ, ಕೈ ಆಗ್ತಾ ಇಲ್ಲ ಅಂತೆ. ಅಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆ ರೀತಿ ಇದು ವರ್ಕ್ ಆಗುತ್ತೆ. ಇಟ್ಸ್ ವರ್ಕಿಂಗ್ ಇನ್ ಸೆಲ್ಯುಲಾರ್ ಲೆವೆಲ್. ಕ್ರಾನಿಕ್ ತಲೆನೋವು, ಅವ್ರು ಹೇಳ್ತಾರೆ ತಲೆನೋವೆಲ್ಲ 1 ವಾರಕ್ಕೆ ಹೊರಟೋಯ್ತು, ಆಮೇಲೆ ತಲೆ ಸುತ್ತದೆಲ್ಲ ಹೊರಟೋಯ್ತು. ಸೊ ನಾವು ಟೆಸ್ಟ್ ಮನಿ ನೋಡೋಣ ಸರ್. ಎಸ್, ಅದಕ್ಕಿಂತ ಮುಂಚೆ ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ರೆಸಿಪಿ ಯಾವ್ದು ನೋಡೋಣ? ಸೊ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ನೆಲ್ಲಿಕಾಯಿ. ಸಿಂಪಲ್, ನೆಲ್ಲಿಕಾಯಿನ ಕುಟ್ಟದ, ಅದರಲ್ಲಿ ಸ್ವಲ್ಪ ಸಾಲ್ಟ್ ಹಾಕೊಂಡ, ಬಾಯಲ್ಲಿ 1-2 ಗಂಟೆ ಇಟ್ಕೊಂಡ. ಪ್ರಕೃತಿನೇ ಕೊಟ್ಟಿದೆ, ಅದನ್ನು ಯಾವ ರೀತಿ ಅಂತ ತೋರಿಸ್ತೀನಿ. ತೋರಿಸಿ ಸರ್. ಓಕೆ, ನಮಸ್ಕಾರ. ಥ್ಯಾಂಕ್ ಯು ಸರ್. ಉಪ್ಪು ನೆಲ್ಲಿಕಾಯಿ ತೋರಿಸ್ತೀನಿ ಅಂದ್ರಿ, ಅದು ಹೆಂಗೆ ತೋರಿಸಿ ಸರ್? ನೋಡಿ, ಇದು ಉಪ್ಪು, ಉಪ್ಪು, ಇದು ನೆಲ್ಲಿಕಾಯಿ, ಇದು ಜಜ್ಜಿ ಇಟ್ಕೊಂಡಿರೋದು ಅಷ್ಟೇ. ಇದನ್ನ ಉಪ್ಪಾಕಿ ತಗೊಂಡು ಬಾಯಲ್ಲಿ ಹಂಗೆ ಇಟ್ಕೊಂಡು ಜಕ್ಕೊಂಡು ಒಂದು 2 hours ಅದನ್ನ ಅದೇ ರೀತಿನೇ ಆ ರಸನ ನುಂಗ್ತಾ ಇರೋದು. ಈಗ ನಾನು ಉಪ್ಪಾಕಿ ಅದನ್ನ ಯಾವ ರೀತಿ ನಾವು ಅದನ್ನ ಸೇವನೆ ಮಾಡಬೇಕು ಅನ್ನೋದು ತೋರಿಸ್ತೀನಿ. ಈಗ ಉಪ್ಪು ಹಾಕೊಂಡಿದ್ದೀನಿ. ಈಗ ನೋಡಿ, ಈಗ 1 piece ತಗೊಂಡ, ಈ ರೀತಿ ಜಕ್ಕೊಂಡು ಆ ರಸನ ನುಂಗ್ಬೇಕು. ಆ ರೀತಿ ಆರಾಮಾಗಿ ಪ್ಲೇಟ್ ಇಟ್ಕೊಂಡು 1 hour 2 hour ಮಾಡ್ತಾ ಇತ್ತು ಅಂದರೆ, ಯು ಕಾಂಟ್ ಇಮ್ಯಾಜಿನ್ ಅಷ್ಟು ನಿಮಗೆ ವೈಟಮಿನ್ ಸಿ ಪಂಪ್ ಆಗುತ್ತೆ ಈ ಒಂದು ಫ್ರೂಟಿಂದ. ನಿಮ್ಮ ಹೆಸರೇನು ಹೇಳಮ್ಮ? ನನ್ನ ಹೆಸರು ಕವಿತಾ ಲಮಾಣಿ ಅಂತ ಹೇಳಿ. ಓಕೆ, ಏಜ್ ಎಷ್ಟು ನಿಮ್ಮದು? ನನಗೀಗ 40. ಸೊ ನಿಮಗೆ ಏನೇನು ಹೆಲ್ತ್ ಇಶ್ಯೂಸ್ ಇತ್ತು ನಮ್ಮ ಟ್ರೀಟ್ಮೆಂಟ್ ತೊಗೊಳಕ್ಕೆ ಬಂದಾಗ? ನಿಮ್ಮಲ್ಲಿ ಬಂದಾಗ ನಾನು ಫಸ್ಟಿಗೆ ನನಗೆ ರೈಟ್ ಸೈಡ್ ಸ್ವಲ್ಪ ವೀಕ್ನೆಸ್ ಇತ್ತು. ಸೊ ಅದ್ರ ಜೊತೆ ಹೆಡ್ಯಾಕ್ ಭಾಳ ಇತ್ತು, ಬರೀ ತಲೆ ಸುತ್ತೋದು, ಚಕ್ರ ಬರೋದು, ಸಿವಿಯರ್ ಹೆಡ್ಯಾಕ್ ಇತ್ತು.
ಸೊ ಸ್ವಲ್ಪ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಅಂತ ಹೇಳಿದ್ರು ನನಗೆ. ಇವೆಲ್ಲ ಎಷ್ಟು ವರ್ಷದಿಂದ ಎಷ್ಟು ತಿಂಗಳಿಂದ ಇತ್ತು ಪ್ರಾಬ್ಲಮ್? ಇಲ್ಲ, ಇದು ಸಡನ್ ಆಗಿ ನನಗೆ 2 months ಬ್ಯಾಕ್ ಆಗಿತ್ತು. ಬಿಫೋರ್ ಅಲ್ಲಿ ಬಂದ ಈ 3 months ಆಯ್ತು. ಕಾಕ ಅವರು ಅವ್ರ ಫ್ರೆಂಡ್ ವೈಫಿಗ ಹಿಂಗ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ಸಿದ್ರ ಅಂತ ಹೇಳಿದ್ರು. ಸೊ ನಮ್ ಕಾಕ ಅಪಾಯಿಂಟ್ಮೆಂಟ್ ತಗೊಂಡಿದ್ರು, ಬಾ ಇಲ್ಲಿ, ಯಾಕಂದ್ರೆ ಕೈನಲ್ಲಿ ಸ್ವಲ್ಪ ಗ್ರಿಪ್ ಬರ್ತಾ ಇದ್ದಿಲ್ಲ. ಸೊ ಐ ಟೇಕ್ ಅಲೋಪತಿ ಟ್ರೀಟ್ಮೆಂಟ್ ದೇರ್, ಬಟ್ ಸ್ಟಿಲ್ ಐ ಡೋಂಟ್ ಹ್ಯಾವ್ ಎನಿ ಗ್ರಿಪ್ ಆನ್ ದಿಸ್ ಹ್ಯಾಂಡ್. ಸೊ ಅದು ಬಂದಿದ್ದೆ. ಈಗ ಹೇಳ್ರಿ, ನಮ್ಮ ಟ್ರೀಟ್ಮೆಂಟ್ ತಗೊಂಡೀಗ 30 days ಆಗಿದೆ, 1 month. 1 month ಅಲ್ಲಿ ಏನೇನ್ ಚೇಂಜಸ್ ಆಗಿದೆ ನಿಮ್ಮ ಬಾಡಿ? ತಿಂಗಳ ಫಸ್ಟಿಗೆ ನಾನು ಇದು ತಗೋಬೇಕಂದ್ರೆ ಸ್ವಲ್ಪ ನನಗೆ ತಲೆ ಸುತ್ತ ಬರೋದು ಆಗ್ತಿತ್ತು. ಆಮೇಲೆ 15 days ಆದ್ಮೇಲೆ ತಲೆ ನೋವು ಕಮ್ಮಿ ಆಯ್ತು ನನಗೆ. ಇಲ್ಲಾಂದ್ರೆ 3 days 2 days ತಲೆ ಕಂಟಿನ್ಯೂ ನೋಡ್ತಿತ್ತು. ಅವ್ರು ಟ್ಯಾಬ್ಲೆಟ್ ಕೊಟ್ಟಿದ್ರು, ತಗೊಂಡ ತಕ್ಷಣ ಕಮ್ಮಿ ಆಗೋಯ್ತು. ಮತ್ತೆ 2 days ಆದ್ಮೇಲೆ ಬರೋದು, ತಲೆ ಸುತ್ತೋದು, ಹೋಗ್ತಾನೆ ಬಿದ್ಬಿಡ್ತಿದ್ದೆ. ಇದ್ರಲ್ಲಿ ಕೈಯಲ್ಲಿ ಗ್ರಿಪ್ ಬರ್ತಿದ್ದಿಲ್ಲ. ಸೊ ನಾನು ಹಿಮ್ಮಡ ಬಾಳ ನೋವು ಹೋಗ್ತಿತ್ತು ಅದರಿಂದ. ಹಿಮ್ಮಡ ಕೆಳಗಡೆ ಫೀಟ್, ಈಗ ಹಿಮ್ಮಡ ನೋವು ಕಮ್ಮಿ ಆಗಿದೆ ಆಲ್ಮೋಸ್ಟ್. ತಲೆನೂ ಇಲ್ಲ ಈಗ. 15 days ನಲ್ಲಿ ಬಂದಿಲ್ಲ ನನಗೆ ಹೊಟ್ಟೆ. ಐ ಥಿಂಕ್ ಯು ಆರ್ ದ ಏಂಜಲ್ ಟು ಮೀ ಬಿಕಾಸ್ ಯು ಗಿವಿಂಗ್ ದಟ್ ಮೆಡಿಸಿನ್, ಸೊ ಐ ವಿಲ್ ಬಿ ಕ್ಯೂರ್ ಹಿಯರ್. Recovered like anything in a month means I cannot imagine. I followed everything what you suggested me. This you given me that book, no? On that book you suggest some vegetables, some recipes. I followed all that things and I'll be cured now. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.